ನಮಸ್ಕಾರ, ನನ್ನ ಹೆಸರು ಸಂಧ್ಯಾ. ಇವತ್ತು ನಾವು ಡೈನಿಂಗ್ ರೂಮ್ ಬಗ್ಗೆ ಮಾತಾಡೋಣ. ನಮ್ಮ ಮನೇಲಿ ಲಿವಿಂಗ್ ರೂಮ್ ಮತ್ತು ಕಿಚನ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ಡೈನಿಂಗ್ ರೂಮೂ ಇರುತ್ತೆ. ಡೈನಿಂಗ್ ರೂಮ್ಗೆ ನಾವು ತುಂಬ ಕ್ಲೀನಾಗಿ ಇಟ್ಕೋಬೋದು ಮತ್ತು ಅದನ್ನು ಡೆಕೋರೇಟ್ ಮಾಡ್ಬೋದು. ಯಾಕಂದರೆ ಗೆಸ್ಟ್ಗಳು ಬಂದಾಗ ನಾವು ನಾರ್ಮಲಿ ಡೈನಿಂಗ್ಗೆ ಊಟಕ್ಕೆ ಡೈನಿಂಗ್ ರೂಮಲ್ಲೇ ಕರ್ಕೊಂಬರ್ತೀವಿ. ಡೈನಿಂಗ್ ಟೇಬಲಲ್ಲಿ ಡೆಕೋರೇಷನು ಪ್ಲಸ್ ಕಂಫರ್ಟ್ ಎರಡೂ ನಾವು ನೋಡ್ತೀವಿ. ಬಟ್ ನಾರ್ಮಲಿ ಸ್ಟೋರೇಜ್ನ ನಾವು ಮರ್ತು ಬಿಡ್ತೀವಿ. ಸೊ ಅದಕ್ಕಾಗಿ ಸ್ಟೋರೇಜ್ನೂ ನಾವು ಗಮನಕ್ಕೆ ಇಟ್ಕೋಬೇಕು. ಮತ್ತು ಎಲ್ಲನೂ ನಾವು ಮ್ಯಾಚ್ ಮಾಡಿಕೊಂಡು ಒಂದೇ ಕಾನ್ಸೆಪ್ಟಲ್ಲಿ ಫ್ಲೋ ಮಾಡೋದು ಬಹಳ ಇಂಪಾರ್ಟೆಂಟು. ಡೈನಿಂಗ್ ಮೇಲೆ ಇಟ್ಟಿರೋ ಐಟಮ್ಸ್ ಮತ್ತು ವಾಲ್ಪೇಪರ್ ಕಲರ್ ನಾನು ಮ್ಯಾಚ್ ಮಾಡಿದ್ದೀನಿ. ಯಾಕಂದರೆ ಇದು ಒಂದು ಕಾನ್ಸೆಪ್ಟ್. ಗ್ರೀನ್ ಕಲರ್ ನಾನು ಫುಲ್ ರೌಂಡ್ ಮಾಡಿದ್ದೀನಿ. ಅದೇ ಥರ ಚೇರ್ ನೀವು ನೋಡಿದರೆ ಭಾಳ ಕಂಫರ್ಟೇಬಲ್ ಆಗಿದೆ, ಯಾಕಂದರೆ ಇದಕ್ಕೂ ಕುಷನ್ ಇದೆ. ನೆಕ್ಸ್ಟು ಡೈನಿಂಗ್ ಟೇಬಲ್, ವಿ ಕಾಲ್ ದಿಸ್ ಆ್ಯಸ್ ಅ ಕೌಂಟರ್ ಟಾಪ್. ಈ ಕೌಂಟರ್ ಟಾಪ್ ಇರೋದು ಸರ್ವಿಂಗ್ ಬೌಲ್ಸ್ ಎಲ್ಲ ಇಡೋದಕ್ಕೆ, ಮತ್ತು ಅದ್ರ ಕೆಳಗಡೆ ಇರೋ ಸ್ಪೇಸನ್ನು ನಾವು ವೇಸ್ಟ್ ಮಾಡಲ್ಲ. ಅದನ್ನು ನಾವೆಲ್ಲ ಆ್ಯಸ್ ಸ್ಟೋರೇಜ್ ಯೂಸ್ ಮಾಡ್ತೀವಿ. ಎಲ್ಲ ನಿಮ್ಮದು ಡೈನಿಂಗ್ ಐಟಮ್ಸ್ ಎಲ್ಲ ಇದ್ರ ಒಳಗಡೆ ನಾವು ಇಟ್ಕೋಬೋದು. ಮತ್ತು ಕೌಂಟರ್ ಮೇಲೆ ನಾವು ಸ್ವಲ್ಪ ಡಿಸ್ಪ್ಲೇನೂ ಮಾಡ್ಬೋದು. ನೋಡಿ, ಫ್ರೂಟ್ಸ್, ವಾಟರ್, ಟಿಶ್ಯೂಸ್ ಏನೇನು ಬೇಕೋ ಎಲ್ಲ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಕೌಂಟರ್ ಮೇಲೆ ಇಟ್ಟಿರೋದನ್ನು ನಾವು ಅದನ್ನು ಕ್ಯಾಬಿನೆಟ್ ಹೇಳೋದು. ಕ್ಯಾಬಿನೆಟನ್ನು ಎಲ್ಲ ಸ್ಟೋರೇಜ್ಗೆ ಇರೋದು. ಎಕ್ಸ್ಟ್ರಾ ಡೈನಿಂಗ್ ಪ್ಲೇಟ್ಸ್, ಗ್ಲಾಸಸ್, ಟಂಬ್ಲರ್ಸ್, ಮಗ್ಸ್, ಕಪ್ಸ್ ಏನು ಬೇಕೋ ಎಲ್ಲ ನಾವು ಇಟ್ಕೋಬೋದು. ಇಲ್ಲ ಅಂದರೆ ಎಲ್ಲ ನಮಗೆ ಇಡೋದಕ್ಕೆ ಸ್ಪೇಸು ಸಾಕಾಗೋದಿಲ್ಲ. ಅಪಾರ್ಟ್ ಫ್ರಮ್ ಡೈನಿಂಗ್ ಸ್ಪೇಸ್, we can use the same space for other uses also. ಈಗ ಇಲ್ಲಿ ಇರೋದು ಸ್ಪೇಸ್ನ ನಾನು ಬಾರ್ ಯೂನಿಟ್ ಅಂತ ಮಾಡಿದ್ದೀನಿ. ಬಾರ್ ಯೂನಿಟ್ನ ನಮಗೆ ಯಾವ ಥರ ಬೇಕೋ ನಾವು ಆ ಥರ ಅದನ್ನು ಸ್ಪೇಸ್ನ ಯೂಸೇಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಇರೋದು ಎಲ್ಲ ಲಿಕ್ಕರ್ ಬಾಟಲ್ಸ್ ನೋಡ್ತಾ ಇದ್ದೀರಾ, ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಗ್ಲಾಸಸ್ ಎಲ್ಲ ಇಟ್ಟಿದ್ದೀವಿ. ಮತ್ತು ಇದಕ್ಕೆ ಹಾಕಿರೋದಕ್ಕೆಲ್ಲ ನಾವು ಫ್ರಾಸ್ಟೆಡ್ ಗ್ಲಾಸ್ ಹಾಕಿಬಿಟ್ಟು ಆ ಗ್ಲಾಸ್ ಮೇಲೆ ಎಲ್ಲ ಕ್ರಿಸ್ಟಲ್ಸ್ ಹಾಕಿ ಎಲ್ಲ ವರ್ಕ್ ಮಾಡಿದ್ದೀವಿ. ಕ್ಯಾಬಿನೆಟ್ ಒಳಗಡೆ ಎಲ್ಲ ನಾವು ಲೈಟ್ ಹಾಕಿದ್ದೀವಿ. ಅದು ಒಂದು ಶೋ ಬರುತ್ತೆ ಬಾರ್ ಯೂನಿಟ್ಗೆ. ಬಾರ್ ಯೂನಿಟ್ ಪಕ್ಕದಲ್ಲಿನೂ ನಾವು ಮತ್ತೆ ಇನ್ನೂ ಒಂದು ಕ್ರಿಸ್ಟಲ್ ಲೈಟ್ ಹಾಕಿದ್ದೀವಿ. ದಿಸ್ ಈಸ್ ನೋನ್ ಆ್ಯಸ್ ಸೆನ್ಸರ್ ಲೈಟ್ಸ್, ಮೂಡ್ ಲೈಟ್ಸ್. ಈ ಲೈಟ್ಸ್ನ ನಮ್ಗೆ ಯಾವಾಗ ಬೇಕು ನಾವು ಒಕೇಶನ್ ಪ್ರಕಾರ ಇದನ್ನು ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಾರ್ ಮೇಲೆ ಇರೋದು ಅದೂ ವರ್ಕ್, ಅದಕ್ಕೆ ಎಚ್ಚಿಂಗ್ ಅಂತ ನಾವು ಹೇಳ್ತೀವಿ. ಆ ಎಚ್ಚಿಂಗ್ ಮಾಡಿಬಿಟ್ಟು ಅದರ ಒಳಗಡೆನೂ ಲೈಟ್ ಹಾಕಿಬಿಟ್ಟು ಅದನ್ನು ಹೈಲೈಟ್ ಮಾಡಿದ್ದೀವಿ. ಪಕ್ಕದಲ್ಲಿ ಸ್ಟೇರ್ ಕೇಸ್ ಇರೋದ್ರಿಂದ ಈ ಸ್ಪೇಸ್ನೂ ನಾನು ವೇಸ್ಟ್ ಮಾಡಲಿಲ್ಲ. ಸ್ಟೇರ್ ಕೇಸ್ ಕೆಳಗಡೆನೂ ಎಲ್ಲ ಡ್ರಾರ್ಸ್ ಕೊಟ್ಟಿದ್ದೀನಿ. ಅದನ್ನು ನಾವು ಐಟಮ್ಸ್ ಏನು ಬೇಕಿದ್ರೆ ಅದನ್ನು ಇಟ್ಕೋಬೋದು. ಸ್ಟೇರ್ ಕೇಸ್ ಕೆಳಗಡೆನೂ ಎಷ್ಟು ಸ್ಪೇಸ್ ಇದೆ ಅದನ್ನು ನಾವು ಯೂಸ್ ಮಾಡಿದ್ದೀವಿ. ದಿಸ್ ಈಸ್ ನೋನ್ ಆ್ಯಸ್ ವೈನ್ ಸೆಲ್ಲರ್. ಇರೋದಷ್ಟು ಸ್ಪೇಸ್ನ ನಾವು ಡಿವೈಡ್ ಮಾಡಿಬಿಟ್ಟು ಅದರಲ್ಲಿ ವೈನ್ ಬಾಟಲ್ಸ್ ಎಲ್ಲ ಇಡ್ಬೋದು. ಬಾರ್ ಕೌಂಟರ್ ಪಕ್ಕದಲ್ಲಿ ಒಂದು ಸೋಫಾ ಇಟ್ಟಿದ್ದೀನಿ. ಎದುರುಗಡೆನೇ ಒಂದು ಟಿ.ವಿ ಹಾಕಿದ್ದೀನಿ. ಸೋಫಾ ಮೇಲೆ ಕೂತ್ಕೊಂಡು ಆರಾಮಾಗೆ ಡ್ರಿಂಕ್ ತಗೊಂಡು ಟಿ.ವಿ ನೋಡ್ಬೋದು. ಸೋಫಾ ಪಕ್ಕದಲ್ಲೇ ನಂದು ಗೋಡೆ ಸ್ಟೋನ್ ವಾಲ್ ಇರೋದ್ರಿಂದ ಇದನ್ನು ವೈಟ್ ಪೇಂಟ್ ಮಾಡಿದ್ದೀನಿ. ವೈಟ್ ರಿಫ್ಲೆಕ್ಟಿವ್ ಪೇಂಟ್ ಇದು. ಅದ್ರ ಮೇಲೆ ಇದು ಪೇಂಟಿಂಗ್ ಹಾಕಿರೋದು. ಪೇಂಟಿಂಗನ್ನು ಡೈನಿಂಗ್ ರೂಮ್ಗೆ ಸಂಬಂಧಪಟ್ಟಿರೋದು. ಅದರಲ್ಲಿ ಎಲ್ಲ ಐಟಮ್ಸನ್ನು ಫ್ರೂಟ್ಸು, ಫ್ಲವರ್ಸ್ ಎಲ್ಲ ಇದೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಡೈನಿಂಗ್ ಟೇಬಲ್ ಪಕ್ಕ ಎರಡು ಗೋಡೆ ಮಧ್ಯದಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಇದನ್ನು ನಾನು ಕಾರ್ನರ್ ಥರ ಯೂಸ್ ಮಾಡಿದ್ದೀನಿ. ಕಾರ್ನರಲ್ಲಿ ನಾವು ಇದು ಒಂದು ಫೀಚರ್ ಮಾಡಿರೋದ್ರಿಂದ ಗಲೀಜು ಕಾಣಿಸೋದಿಲ್ಲ, ಸ್ಪೇಸ್ ಯೂಸ್ ಆಗುತ್ತೆ. ಪ್ಲಸ್ ಅದು ಒಂದು ನೋಡೋದಕ್ಕೆ ಒಂದು ಸ್ಪೆಷಲ್ ಆಗಿ ಕಾಣಿಸ್ತದೆ. ಮತ್ತು ಇದ್ರ ಬ್ಯಾಕ್ ಸೈಡಲ್ಲಿ ನಾವು ಕೊಟ್ಟಿರೋದು ಇದು ಬೀಡ್ಸ್ ಕರ್ಟನ್. ಅದು ಬೀಡ್ಸು ಪ್ಲಸ್ ಸಿಲ್ಕನ್ ಥ್ರೆಡ್ಸ್ ಇದು ಕಾಂಬಿನೇಷನ್ ಮಾಡಿಬಿಟ್ಟು ನಾನು ಬ್ಯಾಕ್ ಸೈಡ್ದು ವ್ಯೂ ಬ್ರೇಕ್ ಮಾಡಿದ್ದೀನಿ. ಸೊ ದ್ಯಾಟ್ ಫ್ರಂಟ್ದು ಮಾತ್ರ ಎದ್ದು ಕಾಣಿಸ್ಬೇಕು. ಸೊ ಇಟ್ಸ್ ಅ ಬ್ಯಾಕ್ಗ್ರೌಂಡ್ ಪ್ಲಸ್ ಫೋರ್ಗ್ರೌಂಡ್. ನೆಕ್ಸ್ಟ್ ಟು ದ್ಯಾಟ್ ನಾನು ವಾಲಲ್ಲಿ ವಾಲ್ ಪೇಪರ್ ಹಾಕಿದ್ದೀನಿ. ವಾಲ್ ಪೇಪರನ್ನು ಗ್ರೀನ್ ಕಲರ್ ಇದೆ.
ಯಾಕಂದರೆ ಟೇಬಲ್ ಮೇಲೆ ಇರೋ ರನ್ನರ್ಸು, ಪ್ಲೇಟ್ಸು, ಮ್ಯಾಟ್ಸ್ ಎಲ್ಲ ಗ್ರೀನ್ ಇದೆ, ಹಾಗಾಗಿ ವಾಲ್ಪೇಪರ್ನು ಗ್ರೀನ್ ಕಲರ್ ಮಾಡಿದ್ದೀನಿ. ಈ ವಾಲ್ಪೇಪರಲ್ಲಿ ನೀವು ನೋಡ್ತಾ ಇರೋದು ಡಿಸೈನು ಸ್ವಲ್ಪ ಅದರಲ್ಲಿ ಶೈನಿಂಗ್ ಮತ್ತು ಗ್ಲೀಮಿಂಗ್ ಇದೆ. ಯಾಕಂದರೆ ಡೇ ಟೈಮಲ್ಲಿ ಇದಕ್ಕೆ ಬೇರೆ ಲುಕ್ಸ್ ಇರುತ್ತೆ, ನೈಟಲ್ಲಿ ಇನ್ನೂ ಒಂದು ಬೇರೆ ಲುಕ್ಸ್ ಬರುತ್ತೆ. ಫಾಲ್ ಆದಮೇಲೆ ನೆಕ್ಸ್ಟು ಸೀಲಿಂಗಲ್ಲಿನೂ ನಾನು ಫಾಲ್ ಸೀಲಿಂಗ್ ಕ್ರಿಯೇಟ್ ಮಾಡಿದ್ದೀನಿ. ಫಾಲ್ ಸೀಲಿಂಗಲ್ಲಿನೂ ಸ್ಪೆಷಲ್ ಲೈಟ್ಸ್ ಹಾಕಿದ್ದೀನಿ. ಅದು ನಮ್ಮ ಒಕೇಶನ್ ಇದ್ದಾಗ, ಮೂಡ್ ಇದ್ದಾಗ ನಾವು ಅದನ್ನು ಆನ್ ಮಾಡ್ಕೋಬೋದು. ಡೈನಿಂಗ್ ಪಕ್ಕದಲ್ಲೇ ಕಿಚನ್ ಇದೆ. ಕಿಚನಲ್ಲಿ ನಾನು ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಮಾಡಿದ್ದೀನಿ. ಈ ಬ್ರೇಕ್ಫಾಸ್ಟ್ ಟೇಬಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕಂದರೆ ಇದರಲ್ಲಿ ಹೈಟು ಎಕ್ಸ್ಟ್ರಾ ಇದೆ, ಪ್ಲಸ್ 2 ಸ್ಟೂಲ್ ಇಟ್ಟಿದ್ದೀನಿ. ಆ ಸ್ಟೂಲು ಬ್ರೇಕ್ಫಾಸ್ಟ್ ಸ್ಟೂಲ್ ಅದನ್ನು ಹೈಟ್ ಹೆಚ್ಚಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಮತ್ತು ಬ್ರೇಕ್ಫಾಸ್ಟ್ ಕೌಂಟರ್ ಮೇಲೆ ನಾನು ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅದು ಏನಕ್ಕಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ಮತ್ತು ನಮಗೆ ಅದು ಬೆಳೀತಾ ಇರೋದು ನೋಡೋದು ಇನ್ನೂ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಈ ಕಿಚನನ್ನು ತುಂಬ ನ್ಯಾಚುರಲ್ ಲೈಟ್ ಕೊಟ್ಟಿದ್ದೀನಿ ನಾನು ಫ್ರಮ್ ಆಲ್ ದ ಸೈಡ್ಸ್, ಮತ್ತು ಏರಿಯೇಷನ್ ಇರಬೇಕು ಅಂತ ತುಂಬ ಜಾಸ್ತಿ ವಿಂಡೋಸ್ ಕೊಟ್ಟಿದ್ದೀನಿ. ಮತ್ತು ಕನ್ವೀನಿಯೆಂಟ್ ಆಗಿರಬೇಕು ಅಂದ್ಬಿಟ್ಟು ಎಲ್ಲ ಸ್ಟೋರೇಜಸ್, ಡ್ರಾರ್ಸ್ ಎಲ್ಲ ಪುಲ್ ಔಟ್ ಬಾಸ್ಕೆಟ್ಸ್ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ನಾವು ಏನು ಅಟೆನ್ಷನ್ ಕೊಡಬೇಕು ಅಂದರೆ, ನಮ್ಮ ವರ್ಕಿಂಗ್ ಸ್ಪಾಟು ತುಂಬ ಕ್ಲೋಸ್ ಆಗಿರಬೇಕು. ಗ್ಯಾಸು, ಫ್ರಿಜ್ಜು, ಸಿಂಕು ಎಲ್ಲ ಹತ್ತತ್ರನೇ ಇರಬೇಕು. ಹಾಗಾಗಿ ನಮಗೆ ಅಡುಗೆ ಮಾಡುವಾಗ ನಮಗೆ ಸುಸ್ತಾಗೋದಿಲ್ಲ ಮತ್ತು ನಮಗೆ ತುಂಬ ಇಂಟ್ರೆಸ್ಟಾಗಿ ಅಡುಗೆನೂ ಮಾಡ್ಬೋದು. ನಾವು ನಮ್ಮ ಮನೇಲಿ ಲಿವಿಂಗ್ ರೂಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆನ್ಸ್ ನಾವು ಡೈನಿಂಗ್ ಮತ್ತು ಕಿಚನ್ಗೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಅಡುಗೆ ಮಾಡುವಾಗ ಇಂಟ್ರೆಸ್ಟ್ ಬರುತ್ತೆ ಮತ್ತು ಗೆಸ್ಟ್ಗಳಿಗೂ ಡೈನಿಂಗ್ ರೂಮಲ್ಲಿ ಕೂತ್ಕೊಂಡು ಊಟ ಮಾಡುವಾಗ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಹಾಗಾಗಿ ಕಿಚನ್ ಮತ್ತು ಡೈನಿಂಗ್ ಅಟ್ಯಾಚ್ ಇಟ್ಕೊಂಡು ಅದನ್ನು ನೀಟಾಗಿ ಇಟ್ಕೊಂಡು ಮತ್ತು ಒಳ್ಳೆ ಡೆಕೋರೇಷನ್ ಮಾಡಿ.